ಹರೇ ಶ್ರೀನಿವಾಸ. ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ವಿಡಿಯೋಗೆ ಹೋಗೋಣ. ಹರೇ ಶ್ರೀನಿವಾಸ. ನಿಮ್ಗೆಲ್ಲರಿಗೂ ಒಂದು ಒಳ್ಳೆ ತೀರ್ಥಕ್ಷೇತ್ರದ ಪರಿಚಯ ಮಾಡಿಕೊಳ್ಳೋಣ ಅಂತ ನಾನು ಬಂದಿದ್ದೀನಿ. ಈ ಕ್ಷೇತ್ರದ ಹೆಸರು ಮತ್ತು ನೀವು ಕಾಣಿಸ್ತಿದೆ, ನೋಡ್ತಾ ಇದ್ದೀರಲ್ವ, ಭಕ್ತಿಯಿಂದ ಕೈ ಜೋಡಿಸ್ಕೊಂಡು ನಮಸ್ಕಾರ ಮಾಡಿ. ಇದು ಗಣೇಶ. ಇವರು ವಾದಿರಾಜ ಭಟ್ ಅನ್ನೋರು ತುಂಬ ಚೆನ್ನಾಗಿ ಈ ಗಣೇಶನ ಮಹಿಮೆಯನ್ನು, ಈ ಕ್ಷೇತ್ರ ಯಾವುದು ಮತ್ತು ಇದರಿಂದ ಹತ್ತಿರ ಯಾವುದು, ನಿಮ್ಗೆ ಇಷ್ಟವಾಗಿರೋ ದೇವರಿದ್ದಾನೆ ಅದೆಲ್ಲನೂ ಕೂಡ ವಾದಿರಾಜ ಭಟ್ ಅವರು ಹೇಳ್ತಾರೆ. ಕೇಳೋಣ, ಬರ್ತೀರಾ? ನಮಸ್ಕಾರ ಆಚಾರ್ಯ. ಒಂದು ಸಾವಿರ ವರ್ಷ ಮೇಲೆ ಪ್ರಾಚೀನ ಫುಲ್ಲು ಅಂದರೆ ವರ್ಷಕ್ಕೊಂದು ಸಲ ಒಂದೊಂದೇ ಭತ್ತದ ಒಂದು ಬೆಳೀತಾ ಹೋಗ್ತದೆ ಗಣಪತಿ. ವರ್ಷಕ್ಕೊಂದು ಸಲ ಇದನ್ನು ನಮ್ಮ ಮನಸ್ಸಿನಲ್ಲಿ ಏನೇನು ಕಾರ್ಯ ಬೇಕಾದರೆ, ಸಂತಾನ ಪ್ರಾಪ್ತಿ, ಏನು ವಿವಾಹ ಬೇಕಾದರೂ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದರೆ ಅವರ ಅಭಿಷ್ಟವನ್ನು ನೆನೆಸಿಕೊಡ್ತಾರೆ ಗಣಪತಿಯಲ್ಲಿ. ಮತ್ತು ಇದು ಉದ್ಭವ ಗಣಪತಿ. ಮತ್ತು ಇಲ್ಲಿ ಕೊಪ್ಪರಿಗಪ್ಪ ಅಂದರೆ ಭಾರಿ ವಿಶೇಷ, ಅಪ್ಪ ಸೇವೆ ಭಾರಿ ವಿಶೇಷ. ಬಂದು ಮಸ್ತು ತುಂಬ ಜನ ಬಂದು ಆ ಸೇವೆ ಮಾಡಿ ಅವರ ಮನೋಭಿಷ್ಟವನ್ನು ಆ ಗಣಪತಿ ನೆನೆಸಿಕೊಡ್ತಾರೆ. ಕೇಳಿಸ್ಕೊಂಡ್ರಲ್ಲ, ಒಂದೊಂದು ಇಂಚು ಕೂಡ ಬೆಳೆಯುತ್ತಂತೆ. ಮತ್ತೆ ನೀವು ಏನು ಅನ್ಕೋತಿರೋ ಶೀಘ್ರಂ ಅಂತ ಗಣೇಶ ವರ ಕೊಡ್ತಾನೆ. ಬೇಗ, ಆದಷ್ಟು ಬೇಗ. ಆಚಾರ್ಯರೇ, ಈ ಊರ ಹೆಸರು ನಮ್ಮ ಕೃಷ್ಣನ ಭಕ್ತರಿಗೆ ಕರ್ಣಂಕಿಲ ಅಂತ ಹೆಸರು. ಕರ್ಣ ಅಂದರೆ ಒಬ್ಬ ವ್ಯಕ್ತಿ, ಅಂಕಿಲ ಅಂದರೆ ಗದ್ದೆ ನೇಗಿಲು. ಅದನ್ನು ಗದ್ದೆ ಉಳ್ಬೇಕಾದ್ರೆ ಇಲ್ಲಿ ಗಣಪತಿ ಉದ್ಭವ ಆಗಿತ್ತು. ಅದಕ್ಕೋಸ್ಕರ ಈ ಕ್ಷೇತ್ರಕ್ಕೆ ಪರಿಣಂಕಿಲ ಎಂಬ ಹೆಸರು ಬಂದಿದೆ. ಕೇಳಿಸ್ಕೊಂಡ್ರಲ್ಲ, ಇದು ನೀವು ಕೇಳಿರಲ್ಲ. ಉಡುಪಿ ಹತ್ರ ಒಂದು 10-15 ಕಿಲೋಮೀಟರ್ ಹತ್ತಿರದಲ್ಲಿದೆ. ನಮ್ಮ ಕೃಷ್ಣನ ನೋಡಿಕೊಂಡು ಈ ಪೆರಣಂಕಿಲ ಆ ಊರಿಗೆ ಬಂದು ಗಣೇಶನ ನೀವೇನು ಬೇಕಾದರೂ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಆಗುತ್ತೆ. ಇವಾಗ ಗೊತ್ತಾಯ್ತಲ್ಲ ನಿಮಗೆ, ವಾದಿರಾಜ ಭಟ್ ಅವರಿಗೆ ನಿಮ್ಮ ಕಡೆಯಿಂದ, ನಮ್ಮ ಕಡೆಯಿಂದ ಭಕ್ತಿಪೂರ್ವಕ ನಮಸ್ಕಾರ ಆಚಾರ್ಯರೇ. ಜೂಮ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಮಂಗಳಾರತಿ ತಗೊಳ್ಳಿ. ನಿಮ್ಮ ಆಸೆ ಏನೇನಿದೆ ಅಂತ ಎಲ್ಲರೂ ಈಡೇರಿಸ್ಕೊಳ್ಳಿ. ಹರೇ ಶ್ರೀನಿವಾಸ. ನೋಡಿ, ಇವಾಗ ನೀವು ನೋಡ್ತೀರಾ ಗಣೇಶ ಪೆರಣಂಕಿಲ ಅನ್ನೋ ತೀರ್ಥಕ್ಷೇತ್ರದಲ್ಲಿ ಇದೆ. ಈ ಗಣೇಶ ಭತ್ತದ ಅರಳು ಅಂತ ಗೊತ್ತಲ್ಲ, ಭತ್ತ ಎಷ್ಟಿರುತ್ತೆ ಆ ಥರ ಹಾಗೆ ಬೆಳೀತಾ ಇದ್ದಾರಂತೆ. ನೀವು ಭಕ್ತಿಯಿಂದ ಈ ಊರಿಗೆ ಬಂದು ಏನು ಬೇಡ್ಕೊಂಡ್ರು ಕೂಡ ಗಣೇಶ ತಥಾಸ್ತು ಅಂತಾನೆ. ಬೇಗ ಗೊತ್ತಾಯ್ತಾ, ನಿಮ್ದೆಲ್ಲ ಕೆಲಸ ಎಲ್ಲ ರೆಡಿ ಮಾಡಿಕೊಂಡು ಈ ಪೆರಣಂಕಿಲಾಗೆ ಬನ್ನಿ. ಮತ್ತು ಎಲ್ಲಿದೆ ಗೊತ್ತಿಲ್ವಾ, ನಮ್ಮ ಕೃಷ್ಣನ ನೋಡಿಕೊಂಡು ಒಂದು 10-15 ಕಿಲೋಮೀಟರ್ ಬೇಗ ನೀವು ಬಂದ್ಬಿಟ್ರೆ ಗಣೇಶನ್ ನೋಡ್ಬೋದು. ಗಣೇಶನ್ ನೋಡಿದ್ಮೇಲೆ ಅವ್ರ ಅಪ್ಪನ ನೋಡೋದು ಬೇಡವಾ? ಅವ್ರ ಅಪ್ಪಂದು ಏನು ಮಹಿಮೆ ಇದೆ ಮತ್ತು ಹೇಗೆ ನಮಸ್ಕಾರ ಹಾಕಬೇಕು, ಬಹಳ ವಿಶೇಷ. ನೀವು ಎಲ್ಲಿಂದ ಎಲ್ಲೋದ್ರೂ ಕೂಡ ಈ ಥರ ಇರಲ್ಲ ವಿಶೇಷ. ಆದರೆ ಪೆರಣಂಕಿಲಾಗೆ ಬಂದು ರುದ್ರದೇವ್ರ ಹತ್ರ ಹೇಗೆ ನಮಸ್ಕಾರ ಹಾಕಬೇಕು, ಎಷ್ಟು ನಮಸ್ಕಾರ ಹಾಕಬೇಕು ಅಂತ ಅದನ್ನೆಲ್ಲ ನೋಡೋಣ. ಬರ್ತೀರಾ? ಮಗದೊಮ್ಮೆ ಭಕ್ತಿಯಿಂದ ಗಣೇಶನ ಪ್ರಾರ್ಥನೆ ಮಾಡ್ಕೊಳ್ಳಿ. ಹರೇ ಶ್ರೀನಿವಾಸ. ಹರೇ ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರಿ ಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದರಾದರದಿ ಆದರದಿ ಕೇಳುವುದು ಶ್ರೀಶದಂಗ್ರಿ ಸರೋಜ ಪೃಂಗ ಮಹೇಶ ಸಂಭವ ಮನ್ಮರದರು ಪ್ರಾರ್ಥಿಸುವೆ ಪ್ರೇಮಾತಿಶಯದಿಂದ. ನೀ ಸಲಹು ಸಜ್ಜನರ ವೇದ ವ್ಯಾಸ ಕರುಣಾ ರಾತ್ರಮಾದ ಕಾಶಪತಿ ಕರುಣಾಳು ಕೈಬಿಳಿಯಮ್ಮನು ಧರಿಸು. ಹರೇ ಶ್ರೀನಿವಾಸ. ನಮ್ದು ಸಪ್ತಗಿರಿ ಭಜನಾ ಮಂಡಳಿ, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್, ತರೀಕೆರೆಯಿಂದ ಬಂದಿದ್ದೀವಿ. ಹರೇ ಶ್ರೀನಿವಾಸ. ನಮ್ಮದು ಸಪ್ತಗಿರಿ ಭಜನಾ ಮಂಡಳಿ, ತರೀಕೆರೆಯಿಂದ ಬಂದಿದ್ದೀವಿ ನಾವು. ನಮ್ಮದು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್, ತರೀಕೆರೆ. ಹರೇ ಶ್ರೀನಿವಾಸ.
ನಮ್ಮದು ತರೀಕೆರೆ ಸಪ್ತಗಿರಿ ಭಜನಾ ಮಂಡಳಿ ನಮ್ಮದು. ನಾವು ಚಿಕ್ಕಮಗಳೂರು ಡಿಸ್ಟಿಕ್ ತರೀಕೆರೆಯಿಂದ ಬಂದಿದ್ದೇವೆ. ನಾವು 3-4 ವರ್ಷದಿಂದ ಭಜನಾ ಮಂಡಳಿ ಇದ್ದೀವಿ. ಗಣೇಶನ ಉದ್ಭವ ಗಣೇಶ ನೋಡೋ ಸಲುವಾಗಿ ಇಲ್ಲಿ ಬಂದಿದ್ದೀವಿ. ನಮಗೊಂದು ಭಜನೆ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ. ಎಲ್ಲರಿಗೂ ಧನ್ಯವಾದ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಒಂದು ಶ್ರೀ ಕ್ಷೇತ್ರ ಕರ್ನಾಟಕ ಉಡುಪಿ ಜಿಲ್ಲೆಯಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವ ಪೇಜಾರ ಮಠದ ಆಡಳಿತಕ್ಕೆ ಒಳಪಟ್ಟಂತಿರುವ ಶ್ರೀ ಕ್ಷೇತ್ರ ಕರ್ಣಂಕೆರೆಯಲ್ಲಿ ಶ್ರೀ ಶ್ರೀ ಮಹಾಗಣಪತಿ ಹಾಗೆ ಶ್ರೀ ಮಹಾಲಿಂಗೇಶ್ವರ ದೇವರು ಸನ್ನಿಹಿತರಾಗಿದ್ದಾರೆ. ಹಾಗೂ ಶ್ರೀ ಕ್ಷೇತ್ರದ ಮಹಿಮೆ ಏನೆಂದರೆ, ಇದು ಕರಾಸುರ ಈ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಸುಮಾರು 800ರಿಂದ 850 ವರ್ಷದ ಇತಿಹಾಸ ಇದೆ. ಅಂದರೆ ಕರಾಸುರ ಎಂಬ ಅಸುರನು ತನ್ನ ತಪಸ್ಸಿನ ಪರಿಶ್ರಮದಿಂದ ಶ್ರೀ ದೇವರನ್ನು ಒಲಿಸಿಕೊಂಡು ಶ್ರೀ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಅದ್ಭುತವಾದ ಇದು ಈಶ್ವರನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಹಾಗೆ ಇದು ಅಲ್ಲಿಂದ ಸ್ಥಾಪಿತಗೊಂಡು ಪೂಜಿಸಲ್ಪಡುತ್ತಿದೆ. ಹಾಗೆ ನಮ್ಮ ಈ ಕ್ಷೇತ್ರದಲ್ಲಿ ಶ್ರೀ ಮಹಾಗಣಪತಿ ದೇವರು ಅಂದರೆ ಉದ್ಭವ ಶ್ರೀ ಮಹಾಗಣಪತಿ ದೇವರು ಅಂದರೆ ಇಲ್ಲಿ ಪೆರಣಾನೆಂಬ ರೈತನು ಹೊಲದಲ್ಲಿ ಉಳುಮೆ ಮಾಡುವಾಗ ಅವನ ನೇಗಿಲ ಅಂದರೆ ಅಂಕಿಲಕ್ಕೆ ಅಂದರೆ ನೇಗಿಲು ಅಂತ ಕರೀತಾರೆ. ಆ ನೇಗಿಲಿಗೆ ಅವನು ಉಳುವಾಗ ಹೊಲದಲ್ಲಿ ಏನೋ ಒಂದು ತಾಗಿರುವಂತಹ ಅನುಭವ ಆಯಿತು. ನೋಡಿದಾಗ ಸ್ವಲ್ಪ ಆ ಹೊಲ ಪೂರ್ಣ ರಕ್ತಮಯವಾಗಿತ್ತು. ಹಾಗೆಯೇ ಆ ಸಂದರ್ಭದಲ್ಲಿ ಅದೇ ದಿನ ರಾತ್ರಿ ಸಂದರ್ಭದಲ್ಲಿ ನಮಗೆ ಆವಾಗಿನ ಪೇಜಾವರ ಶ್ರೀಗಳಿಗೆ ಏನು ಕನಸಲ್ಲಿ ಈ ಥರ ನನ್ನ ಈ ಕ್ಷೇತ್ರದಲ್ಲಿ ಈ ಥರವಾದಂಥ ಒಂದು ನನ್ನ ಪ್ರತಿಬಿಂಬಲ್ಲಿದೆ, ಅದನ್ನು ನೀವು ಆದಷ್ಟು ಬೇಗ ನನಗೆ ಅಲ್ಲಿ ಉದ್ಭವ ಮೂರ್ತಿ ಯಾವ ಥರ ಒಂದು ಸ್ಥಾಪನೆ ಮಾಡಬೇಕು ಅಂತ ಕನಸಲ್ಲಿ ಒಂದು ದೇವರ ಒಂದು ಆ ಶರೀರವಾಣಿ ಆ ಸಂದರ್ಭದಲ್ಲಿ ಕೇಳಲ್ಪಟ್ಟಿತು. ಹಾಗೆ ಬಂದು ನೋಡಿದಾಗ ಶ್ರೀ ಕ್ಷೇತ್ರಗಳಿಗೆ ಒಂದು ಅಲ್ಲಿಂದ ಆ ಸ್ಥಳದಲ್ಲಿ ಶ್ರೀ ಮಹಾಗಣಪತಿಯ ಪ್ರತಿಬಿಂಬ ಇರುವಂತಹ ಒಂದು ಉದ್ಭವ ಕಲ್ಲಿನ ಆ ವಿಗ್ರಹ ಒಂದು ಅದೇ ಜಾಗದಲ್ಲಿ ಇತ್ತು. ಹಾಗೆ ಅದೇ ಜಾಗದಲ್ಲಿ ಆ ಕೊಪ್ಪರಿಗೆಯಲ್ಲಿ ಆ ಶ್ರೀ ಮಹಾಗಣಪತಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ಅದೇ ಶ್ರೀ ಉದ್ಭವ ಮೂರ್ತಿಯ ಥರ ಅದೇ ಜಾಗದಲ್ಲಿ ಶ್ರೀ ದೇವರ ದೇವಾಲಯವನ್ನು ಸ್ಥಾಪಿತ ಮಾಡಲಾಗಿದೆ. ಹಾಗೆ ಶ್ರೀ ಮಹಾಗಣಪತಿ ದೇವರಿಗೆ ಇಲ್ಲಿ ಪ್ರಸಿದ್ಧವಾದ ಅಪ್ಪ ಪ್ರಸಾದ ಅಂದರೆ ತುಪ್ಪದಲ್ಲಿ ಪ್ರಸಾದ ಮಾಡುವಂಥ ಅಪ್ಪ ಸೇವೆ ಇಲ್ಲಿ ಭಾರಿ ವಿಶೇಷವಾದಂಥ ದೇವರದ ಪ್ರಸಾದವಾಗಿದೆ. ಹಾಗೆ ಅದನ್ನು ಒಂದು ಮುಡಿ ಅಂದರೆ 32 kg ಅಕ್ಕಿ, ಬೆಲ್ಲ, ತುಪ್ಪ ಹಾಗೂ ಹರಳು ಮಿಶ್ರಿತವಾದ ಒಂದು ಬಹಳ ಅದ್ಭುತವಾದಂಥ ಪ್ರಸಾದವನ್ನು ಶ್ರೀ ದೇವರಿಗೆ ಕೊಪ್ಪರಿಗೆಯಲ್ಲಿ ಹಾಕಿ ಪೂಜಿಸಲ್ಪಡುತ್ತದೆ. ಹಾಗೂ ವಿಶೇಷವಾದ ಸೇವೆಯಂತೆ ಅದು ಕೊಪ್ಪರಿಗೆಪ್ಪ ಸೇವೆ ಅಂತ ಇಲ್ಲಿ ಅದನ್ನು ನಾವು ದೇವರಿಗೆ ಅದನ್ನು ಮಾಡಲ್ಪಡುತ್ತಾರೆ ಇಲ್ಲಿ. ಹಾಗೆ ಶ್ರೀ ಕ್ಷೇತ್ರದಲ್ಲಿ ಪೇಜಾವರ ಶ್ರೀಗಳಾದ ಶ್ರೀ ಈಗಿನ ಶ್ರೀಪಾದರ ಆಶಯದಂತೆ ಹೊಸದಾಗಿ ಈಗ ಇದೇ ವರ್ಷ ಹೋದ ವರ್ಷ 2024ನೇ ಇಸವಿಯಲ್ಲಿ ಮತ್ತೆ ಹಳೆಯ ದೇವಸ್ಥಾನಗಳನ್ನು ಅಜೀರ್ಣ ಸ್ಥಿತಿಯಲ್ಲಿತ್ತು. ಹಾಗೆ ಅದನ್ನು ಮತ್ತೆ ಪುನರ್ ಪ್ರತಿಷ್ಠೆ ಮಾಡಿ ಪರಮಪ್ರವೇಶ ಮಾಡಿ ಈಗ ಸುಸಜ್ಜಿತವಾದ ಸುಮಾರು 30 ಕೋಟಿ ವೆಚ್ಚದಲ್ಲಿ ಶ್ರೀ ಪೇಜಾವರ ಮಠ ಹಾಗೆ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನವನ್ನು ಮತ್ತು ಪೇಜಾವರ ಶ್ರೀಗಳ ಶ್ರೀ ವಿಶ್ವಪ್ರಸನ್ನ ತೀರ್ಥರ ನೇತೃತ್ವದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಹಾಗೆ ಈ ಕ್ಷೇತ್ರದಲ್ಲಿ ಇನ್ನೂ ಆಗಬೇಕಂತ ಸುಮಾರು ಶ್ರೀಗಳ ಆಶಯದಂತೆ ವಿದ್ಯಾಪೀಠ, ಗೋಶಾಲೆ ಅಂತ ಇನ್ನು ಸುಮಾರು ಉತ್ತಮವಾದ ಕೆಲಸಗಳು ಶ್ರೀ ವಿಶ್ವಪ್ರಸನ್ನ ತೀರ್ಥರ ನೇತೃತ್ವದಲ್ಲಿ ಮುಂದಕ್ಕೆ ಆಗಲ್ಪಡುತ್ತದೆ. ಹಾಗೆಯೇ ಶ್ರೀ ಕ್ಷೇತ್ರದ ಈ ಕ್ಷೇತ್ರದ ಮಹಿಮೆ ಏನಂದರೆ ವಿಶೇಷವಾದ ಭಕ್ತ ಸಮೂಹವನ್ನು ಶ್ರೀ ಕ್ಷೇತ್ರದ ನಾವು ಇಲ್ಲಿ ಸಂಪಾದನೆ ಮಾಡಿದ್ವಿ. ಮುಖ್ಯವಾಗಿ ದೇವರಲ್ಲಿ ನಾವು ಮನಸ್ಸಲ್ಲಿ ಏನು ಇಷ್ಟಾರ್ಥಸಿದ್ಧಿಗಳನ್ನು ದೇವರಲ್ಲಿ ಕೋರಿಕೊಳ್ಳುತ್ತೇವೋ ಅಂತಹ ಎಲ್ಲ ಇಷ್ಟಾರ್ಥಸಿದ್ಧಿಗಳು ನಡೆದಿರುವಂತಹ ಅನೇಕ ಉದಾಹರಣೆಗಳು ನಮ್ಮ ಕಣ್ಣುಂದುವೆಯಲ್ಲಿ ನಡೆದಿವೆ. ಈ ಸಂತಾನ ಪ್ರಾಪ್ತಿ ಇರ್ಬೋದು ಅಥವಾ ಆರೋಗ್ಯ ಬಾಧೆಯಿಂದ ಏರುಪೇರಿದಂತಹ ಹಾಗೆ ಅವರು ಶೀಘ್ರವಾಗಿ ಗುಣಮುಖರಾಗಿದ್ದಂತಹ ಅನೇಕ ಉದಾಹರಣೆಗಳು. ಹಾಗೆ ವ್ಯವಹಾರ ಸಂಬಂಧಪಟ್ಟಿದ್ದು, ಹಾಗೆ ಮದುವೆ ಹಾಗೂ ಮಕ್ಕಳ ವಿದ್ಯಾಭ್ಯಾಸ ಇಂತಹ ಅಕ್ಷರಾಭ್ಯಾಸ ಕಾರ್ಯಗಳು, ಇಲ್ಲಿ ಅನೇಕವೂ ವಿಶೇಷ ಕಾರ್ಯಗಳು ದೇವರ ಅನುಗ್ರಹದಿಂದ ಎಲ್ಲ ಈ ದೇವರ ಭಕ್ತರಿಗೆ ದೇವರು ಪ್ರಾಪ್ತಿ ಮಾಡಿಕೊಟ್ಟಿದ್ದಾನೆ. ಹಾಗೆ ಈ ಕ್ಷೇತ್ರದಲ್ಲಿ ಕೊಪ್ಪರಿಗೆಪ್ಪ ಸೇವೆಯನ್ನು ಹರಕೆ ರೂಪದಲ್ಲಿ ತಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನು ದೇವರ ಮುಂದೆ ಮನ್ನಿಸಿ ನಮ್ಮ ಈ ಕೆಲಸಗಳು ಅಥವಾ ನಮ್ಮದು ಏನಾದರೂ ಈ ಥರದ್ದೆಲ್ಲ ಬಾಧೆಗಳು ದೂರವಾದರೆ ಶ್ರೀದೇವರಿಗೆ ಕೊಪ್ಪರಿಗೆಪ್ಪ ಸೇವೆಯನ್ನು ಸಮರ್ಪಣೆ ಮಾಡ್ತೀವಿ ಅಂದ್ಕೊಂಡು ಮನಸ್ಸಲ್ಲಿ ನೆನೆಸಿಕೊಂಡ ಭಕ್ತರಿಗೆ 100ಕ್ಕೆ 99% ಎಲ್ಲರಿಗೂ ದೇವರು ತನ್ನ ತದೇಕಚಿತ್ತನಿಂದ ಅನುಗ್ರಹ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ಈಶ್ವರ ದೇವರಿಗೆ ಶತರುದ್ರಾಭಿಷೇಕ
ಈಗ ಏಕಾದಶ ರುದ್ರಾಭಿಷೇಕ, ಹೀಗೆ ಅನೇಕ ಸೇವೆಗಳು ಶ್ರೀ ದೇವರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಾವು ಪ್ರಾರ್ಥಿಸಿಕೊಂಡವರಿಗೆ ದೇವರು ಅನೇಕ ರೂಪದಲ್ಲಿ ಅದು ಅವರಿಗೆ ಮನಸ್ಸಿಗೆ ನೆಮ್ಮದಿ, ಶಾಂತಿ, ಹಾಗೆ ಅನೇಕ ಭಕ್ತರಿಗೆ ತಮ್ಮ ಏನೇನು ಬಾಧೆಗಳನ್ನು ದೇವರು ದೂರ ಮಾಡಿ ಅನುಗ್ರಹಿಸಿಕೊಟ್ಟಿದ್ದಾರೆ ಅಂತ ಶ್ರೀ ಕ್ಷೇತ್ರದ ಅನೇಕ ರೂಪದಲ್ಲಿ ಇಲ್ಲಿ ನಾವು ಕಂಡುಕೊಂಡಿದ್ದೇವೆ. ಶ್ರೀ ಕ್ಷೇತ್ರದ ಮಹಿಮೆ ಇನ್ನೂ ಹೇಳೋಕ್ಕೆ ಹೋದರೆ ನಮಗೆ ದಿನಗಟ್ಟಲೆ ಇದೆ. ಹಾಗೆ ಬರುವವರು ಶ್ರೀ ಕ್ಷೇತ್ರ ಪೆರ್ಣಂಕಿಲಕ್ಕೆ ಬಂದು ಶ್ರೀ ಕ್ಷೇತ್ರದ ಮಹಿಮೆಯನ್ನು ಇಲ್ಲಿಗೆ ಬಂದು ನೋಡಿಕೊಂಡು ತಿಳ್ಕೊಂಡು ದೇವರ ಅನುಗ್ರಹವನ್ನು ಪಾತ್ರರಾಗಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ.